ನಮಸ್ಕಾರ ಬಂಧುಗಳೇ. ಇದು ನೋಡ್ರಿ, ತುಮಕೂರಿನ ಹೊಸ KSRTC ಬಸ್ ಸ್ಟ್ಯಾಂಡ್ ನೋಡ್ರಿ. ಇಲ್ಲಿ ನೂರಾರು ಆಟೋಗಳು, ಕನಿಷ್ಠ ಬೆಳಗ್ಗೆಯಿಂದ ರಾತ್ರಿವರೆಗೂ ನೂರಾರು ಆಟೋಗಳು ಇಲ್ಲಿ ನಿಂತಿರ್ತವೆ. ಇವರೇನಕ್ಕೆ ಅಂತಂದರೆ ಅವರ ಬಿಸ್ನೆಸ್, ಬಂದವರಿಗೆ ಹೋಗೋರಿಗೆ ಅವ್ರಿಗೇನೋ ಒಂದು ಸರ್ವಿಸ್ ಕೊಡ್ತಾರೆ, ಅದನ್ನು ನಾನು ಒಪ್ಕೊತೀನಿ. ಸರ್ವಿಸ್ ಕೊಡೋದ್ರ ಜೊತೆಗೆ ಸರ್ಕಾರದವರು ಇವ್ರಿಗೆ ಮೀಟ್ರನ್ನು ಅಳವಡಿಸಿ ಸ್ವಾಮಿ. ಆಟೋಗಳಿಗೆ ಜೀವನ ಮಾಡಲಿಕ್ಕೆ ಎಲ್ಲ ದಾರಿ ಇದೆ, ಒಪ್ಕೊಳ್ಳೋಣ. ಅದೇ ರೀತಿ ಕಾನೂನಿಗೂ ಕೂಡ ಒಂದು ದಾರಿ ಇರಬೇಕಲ್ವಾ? ಮಾಡಿಕೊಡಿ. ನಾವು ತುಂಬ ಹೇಳ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ. ಸಾರ್ವಜನಿಕರ ಪರವಾಗಿ ನಾನು ಕೇಳೋದು, ನಾನು ಸ್ವಂತ ಮಾಡ್ತಾಯಿಲ್ಲ. ನಾನು ನಡ್ಕೊಂಡು ಬೇಕಾದ್ರೆ 10 ಕಿಲೋಮೀಟ್ರಲ್ಲ 20 ಕಿಲೋಮೀಟ್ರೆಲ್ಲ ಹೋಗ್ಬಿಡ್ತೀನಿ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಅಂತ ನನ್ನ ಪಾಲನೆ ಅಷ್ಟೇ. ಸಾರ್ವಜನಿಕರ ಗೋಳನ್ನು ನಾನು ನಮ್ಮ ಸರ್ಕಾರದ ಮುಂದೆ ಇಡ್ತಾಯಿದ್ದೀನಿ ಅಷ್ಟೇ. ಆಟೋಗಳಿಗೆ ದಯವಿಟ್ಟು ಇದನ್ನು ನಿಮ್ಮ ಅಧೀನದ ಕೆಲಸ ಅಂತ ತಿಳಿದುಕೊಂಡು ಇದನ್ನು ನೀವು ಸರಿಪಡಿಸಲೇಬೇಕು. ನಿಮ್ಮ ಅಧೀನದಲ್ಲಿಟ್ಟುಕೊಂಡು ಕಾನೂನು ರೀತಿಯಲ್ಲಿ ಅವರಿಗೆ ಯಾವ ಥರ ನೀವು ಮೀಟ್ರನ್ನು ಅಳವಡಿಸಬೇಕು ಅದನ್ನು ಖಂಡಿತ ಇಳಿಸಿ ಸ್ವಾಮಿ. ಅವ್ರಿಗೆ ಅಳವಡಿಸ್ಕೊಡಿ. ಅವ್ರು ಮಾಡಲ್ಲ ಅಂತೇನಿಲ್ಲ, ನಿಮ್ಮ ಕಾನೂನನ್ನು ತೋರಿಸಿ ಅವರಿಗೆ. ಸಾರಿಗೆ ಇಲಾಖೆಯವರೇ, ಜಿಲ್ಲಾಧಿಕಾರಿಯವರೇ, ಪೊಲೀಸ್ ಇಲಾಖೆಯವರೇ, ಕಣ್ಣು ತೆರೆದು ನೋಡಿ, ಒಂದು ಸಿಸ್ಟಮ್ ಮಾಡಿ. ನೀವು ಸಿಸ್ಟಮ್ ಮಾಡಲಿಲ್ಲ ಅಂತಂದರೆ ಜನಗಳು ಏನು ಮಾಡ್ತಾರೆ, ಕಲ್ಲೋಲ ಆಗಿಬಿಡುತ್ತೆ. ಆಟೋ ಚಾರ್ಜ್ಗಳು ಇವತ್ತು ಕೊಡೋಕ್ಕಾಗ್ತಾಯಿದ್ದಲ್ಲ, ಸ್ಥಿತಿ ಬರ್ತಾಯಿದೆ. ಅದರಿಂದ ನಾವು ಕೇಳೋದು ಇಷ್ಟೇ, ಆಟೋಕ್ಕೆ ಮೀಟರ್ಗಳನ್ನು ಅಳವಡಿಸಿ ಸ್ವಾಮಿ. ಆಟೋಗಳಿಗೆ ಮೀಟರ್ಗಳನ್ನು ಅಳವಡಿಸಿ. ನಮ್ಮ ಬೇಡಿಕೆ ಇಷ್ಟೇ, ಸಾರ್ವಜನಿಕರ ಬೇಡಿಕೆ, ನಮ್ಮ ಬೇಡಿಕೆ ಇಷ್ಟೇ. ದಯವಿಟ್ಟು ಇದೊಂದು ಮನವಿನೋ ಇನ್ನೊಂದೋ ಮತ್ತೊಂದೋ ನೋಡಿ ತಾವು ಈ ಒಂದು ಮನವಿಯನ್ನು ಪುರಸ್ಕಾರ ಮಾಡಿ ಈ ಒಂದು ಆಟೋಗಳಿಗೆ ಮೀಟರ್ನ ಅಳವಡಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ತೆ. ಜೈ ಕರ್ನಾಟಕ, ಜೈ ಭಾರತ.